ಹಳ್ಳಿ ಕಡೆ ನೋಡ್ರಿ ಎಷ್ಟು ಮಸ್ತಾಗಿ ಕಾರುಣಿನ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಕೂಡ ನಾವು ಕಾರುಣಿ ಹಬ್ಬನ ಆಚರಿಸಕತ್ತಿದ್ವಿ ರೀ. ಹಾಗೆ ಇವತ್ತು ಹೋಳಿಗೆನೂ ಕೂಡ ಮಾಡಿ ನೋಡ್ರಿ. ಹೋಳಿಗೆ ಜೊತೆ ಫ್ರೆಶ್ ಆಗಿ ತುಪ್ಪನೂ ಕೂಡ ಮಾಡ್ಕೊಂಡಿನ್ರಿ ಮನೆಯೊಳಗೆ. ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾರು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತಿನ ಲಂಚ್ ಇಷ್ಟೇ ಇತ್ತು ನೋಡ್ರಿ, ಹೋಳಿಗೆ ಕಟ್ಟಿನ ಸಾರು. ಹಾಗೇನೆ ನೀವು ಕೂದಲನ್ನ ಯಾವ ರೀತಿಯಾಗಿ ಬಾಚ್ಕೋಬೇಕು, ಯಾವ ರೀತಿಯಾಗಿ ಹಣಿಗೆನ ತಗೋಬೇಕು, ಯಾವ ರೀತಿಯಾಗಿ ಹಣಿಗೆ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ತುಂಬಾ ಕಮ್ಮಿ ಆಗುತ್ತೆ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ. ಇಷ್ಟ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಮಸ್ತ್ ಅದೀರಿ, ಸೂಪರ್ ಅದೀರಿ ಅಂತ ಭಾವಿಸ್ತಾ ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡೋಣ್ರಿ. ಇವತ್ತಿಂದ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಲಾಗ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ ರೀ. ಅದಕ್ಕೋಸ್ಕರ ಇವತ್ತಿನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆದಷ್ಟು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಬರುತ್ತೆ ಅಷ್ಟನ್ನು ಮಾತಾಡಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡೋಣ್ರಿ. ಯಾವುದೆಲ್ಲ ಆಗುತ್ತೆ, ಏನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ರೀ ಇವತ್ತು. ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಹೆಂಗೆ ಹೋಗುತ್ತೆ ಎಲ್ಲನೂ ನೋಡ್ಕೊತ ಹೋಗೋಣ. ಇವತ್ತು ನಮ್ಮೂರಲ್ಲಿ ಕಾರುಣಿ ಹಬ್ಬ ನೋಡ್ರಿ. ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಕಾರುಣಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬೋದ್ರಿ. ಅದು ಒಂದು ಹಬ್ಬನ ಅಂದ್ರೆ ನಾವು ಎತ್ತುಗಳನ್ನ ವರ್ಷ ಪೂರ್ತಿ ಅವುಗಳಿಗೆ ಗೌರವನ ಕೊಡ್ತಿರ್ತೀವಿ. ಆದ್ರೆ ಈ ಹಬ್ಬದಲ್ಲಿ ಅವಕ್ಕೆ ಸಿಂಗಾರ ಮಾಡಿಬಿಟ್ಟು ಬಣ್ಣ ಹಚ್ಚಿ ಕಿಚ್ ಹಾಯಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಹಳ್ಳಿ ಸೈಡು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾರ್ರಿ. ಅಲ್ಲಿದ್ದಾಗೆಲ್ಲ ನೋಡಿದೀವ್ರಿ. ಆದ್ರೆ ಈ ಕಡೆ ಮದ್ವೆ ಆಗಿ 6 ವರ್ಷ 7 ವರ್ಷ ಆಗ್ತಾ ಬಂತಲ್ರಿ, ಏನು ನೋಡೋದಿಕ್ ಹೋಗಿಲ್ಲ, ಏನು ಸೆಲೆಬ್ರೇಷನ್ ಮಾಡೋದಿಕ್ ಹೋಗಿಲ್ಲ. ಮತ್ತೆ ಶಶಿ ಆಡ್ಲಿಕ್ಕೆ ಅಂತಾನು ಕೂಡ ಹೋಗ್ತಾರ್ರಿ. ಇವತ್ತು ಶಶಿ ಆಡ್ಲಿಕ್ಕೆ ಅಂದ್ರೆ ನಾವು ಗೋಧಿ, ಜೋಳ ಮತ್ತೆ ಸಜ್ಜಿ ಏನ್ ಕಾಳುಗಳಿರುತ್ತೆ ಅದನ್ನ 15 ದಿನಗಳ ಮುಂಚೆನೆ ನಾವು ಅದನ್ನ ಬೆಳಿಲಿಕ್ಕೆ ಇಟ್ಬಿಟ್ಟಿರ್ತೀವ್ರಿ. ಮನೆಯಲ್ಲೇ ಇಟ್ಟಿರ್ತೀವಿ, ಒಂದು ಬುಟ್ಟಿಯೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಅದು ಎಲ್ಲ ಬೆಳೆದ ಮೇಲೆ ಅದನ್ನ ತಗೊಂಡ್ಬಿಟ್ಟು ಶಶಿ ಆಡ್ಲಿಕ್ಕೆ ಅಂತಾನು ಹೋಗ್ತಾರ್ರಿ. ಇವತ್ತು ಹಳ್ಳಿ ಸೈಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದ್ರಿ. ಈ ತರ ಎಲ್ಲ ವಾತಾವರಣ ಸಿಗೋದೆಲ್ಲ ರೀ ಹಳ್ಳಿ ಸೈಡೇ ರೀ. ಆದ್ರೆ ಸಿಟಿಯಲ್ಲಿ ಏನು ಇರೋದಿಲ್ಲ ನೋಡ್ರಿ. ಇವತ್ತು ಕಾರುಣಿ ಅಂತ, ಹುಣ್ಣಿಮೆ ಅಂತ ಯಾರಿಗೂ ಗೊತ್ತಿಲ್ರಿ. ಇಲ್ಲಿ ಯಾರು ಸೆಲೆಬ್ರೇಷನ್ ಕೂಡ ಮಾಡೋದಿಲ್ರಿ. ಯಾರು ಪೂಜೆನೇ ಮಾಡ್ತಾರ್ರಿ, ಪೂಜೆ ಮಾಡ್ತಾರ್ರಿ. ಡೈಲಿ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಇರುತ್ತೆ ಈ ಕಡೆ ಸೈಡ್ ಎಲ್ಲ. ನಮ್ಮ ಸೈಡ್ ಎಲ್ಲ ತುಂಬಾ ಪಾಲಿಸ್ತಾರಂತ ಹೇಳ್ಬಹುದ್ರಿ. ಈ ಕಡೆ ಸೈಡ್ ನಾನು ಅಷ್ಟೊಂದು ಪಾಲಿಸೋದು ನೋಡೇ ಇಲ್ಲ ಅಂತಾನು ಹೇಳ್ಬೋದ್ರಿ. 6 ವರ್ಷಗಳ ಕಾಲ ಆಯ್ತು ನಾನು ಜಾಸ್ತಿಯಾಗಿ ಯಾವುದೇ ಹಬ್ಬಗಳನ್ನ, ಜಾಸ್ತಿ ದೊಡ್ಡ ದೊಡ್ಡ ಹಬ್ಬಗಳನ್ನ ಅಷ್ಟೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ. ಆದ್ರೆ ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಈ ತರ ತಮ್ಮ ಮನೆ ಪೂರ್ತಿಗೆ ಅಷ್ಟೇ ರೀ. ಹಳ್ಳಿ ಸೈಡ್ ಹೆಂಗ್ ಗೊತ್ತೇನ್ರಿ, ಎಲ್ಲರೂ ಸೇರಿ, ಎಲ್ಲ ಮನೆಯವರು ಸೇರಿ ಚೆನ್ನಾಗಿ ಒಂದು ಓಣಿ ಎಲ್ಲ ಒಂದು ಊರನ್ನೇ ಸೇರ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರ್ರಿ. ಅದು ಒಂಥರ ಚಂದ ಅಂತ ಹೇಳ್ಬೋದ್ರಿ ಹಳ್ಳಿ ಸೈಡು. ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ ನೋಡ್ರಿ. ಇವಾಗ ಇಲ್ಲೆಲ್ಲ ಇರೋದ್ರಿಂದ ನಾವು ಆ ಕಡೆ ಹೋದ್ಮೇಲೆ ನಮ್ದು ಕೂಡ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲಿದ್ದಾಗ ನಾವು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಅಷ್ಟೇ ಇರ್ತೀವ್ರಿ ಇಲ್ಲಿ. ಅಲ್ಲೆಲ್ಲ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಂಟಿ, ನಮ್ಮ ಅಂಕಲ್ ಎಲ್ಲರೂ ಕೂಡ ಇರ್ತೀವಲ್ರಿ. ಅಲ್ಲಿ ಹಬ್ಬಗಳನ್ನೇ ಸೆಲೆಬ್ರೇಟ್ ಮಾಡೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಕೂಡು ಕುಟುಂಬ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ ನೋಡ್ರಿ. ಯಾರಿಗೆಲ್ಲ ಕೂಡು ಕುಟುಂಬ ಇದೀವಿ ಅವರೆಲ್ಲ ತುಂಬಾ ಅಂದ್ರೆ ತುಂಬಾ ಲಕ್ಕಿ ಅಂತ ಹೇಳ್ಬೋದ್ರಿ. ನಮ್ದು ಕೂಡ ಅದೇ ರೀತಿ ಇದೆ. ಆದ್ರೆ ನಮ್ಮ ಹಸ್ಬೆಂಡ್ ಇರೋದ್ರು ಒಬ್ರೇ ರೀ. ಆದ್ರೆ ನಾವು, ನಮ್ಮ ಅಂಟಿಯರ್ ಇಬ್ಬರದಾರಿ, ಆದ್ರೆ ನನ್ನ ಹಸ್ಬೆಂಡ್ ಒಬ್ರೇ ರೀ. ಆದ್ರೆ ನಮ್ಮ ಅಂಟಿ, ನಮ್ಮ ಅಂಕಲು ಹಬ್ಬಗಳಿದ್ರೆ ಬಂದ್ಬಿಡ್ತಾರ್ರಿ. ನಮ್ಮ ಅಂಟಿಗಳಾಗಿರ್ಬೋದು, ನಮ್ಮ ಶಾವಂಟಿ ಆಗಿರ್ಬೋದು, ರೇಣುಕಾ ಆಂಟಿ ಆಗಿರ್ಬೋದು, ಎಲ್ಲರೂ ಕೂಡ ಬಂದ್ಬಿಡ್ತಾರ್ರಿ. ಅದ್ರೊಳಗೆ ಇದು ಇಲ್ಲಿ ನೋಡ್ರಿ ನಮ್ಮ ಮೈ ತುಂಬಿಡ್ತದಂತ ಹೇಳ್ಬೋದ್ರಿ. ಬರ್ರಿ ಇವತ್ತು ಭಾಳ ಮಾತಾಡ್ಬಿಟ್ಟಿನಿ ಅನ್ಸತ್ ನಾನು. ಬರ್ರಿ ಲಾಗ್ನ ಶುರು ಮಾಡೋಣ್ರಿ ಇವಾಗ. ಇವತ್ತು ಮುಂಜಾನೆ ನಾಷ್ಟಕ್ಕೆ ಏನು ಮಾಡಿದ್ದೆ ಅಂದರೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದು ನೋಡ್ರಿ. ಸಿಂಪಲ್ ಆಗಿ. ಮಧ್ಯಾಹ್ನ ಹೋಳಿಗೆ ಮಾಡೋದ್ರಿಂದ ಜಾಸ್ತಿಯಾಗಿ ಏನು ಮಾಡ್ಕೊಳ್ಳಿಲ್ರಿ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ ನನ್ನ ಮಗಳಿಗೆ ಲಂಚ್ಗೋಸ್ಕರ. ಮತ್ತು ನಮಗೋಸ್ಕರ, ಅವ್ರಿಗೆ ಸಪ್ರೇಟ್ ರೀ, ನಮಗೆ ಸಪ್ರೇಟ್. ಅವ್ರಿಗೆ ಖಾರ ಹಾಕ್ಬಿಟ್ಟು ಮಾಡಲ್ರಿ, ನಮ್ಗೆ ಖಾರ ಹಾಕ್ಕೊಂಡು ಮಾಡ್ತೀನಿ ರೀ. ಅದು ಮೆಣ್ಸಿಕಾಯಿ ಹಾಕ್ಬಿಟ್ಟು. ಅವರು ಮೆಣ್ಸಿಕಾಯಿ ಹಾಕಿದ್ರೆ ತಿನ್ನಲ್ಲ ನೋಡ್ರಿ. ಅದಕ್ಕೋಸ್ಕರ ಒಂದೇ ಒಂದು ಮೆಣ್ಸಿಕಾಯಿ ಹಾಕಿ ಮಾಡಿರ್ತೀನಿ ರೀ. ನಮಗೆ ಖಾರವಾಗಿರ್ಬೇಕಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಖಾರವಾಗೇ ಮಾಡ್ಕೊಂಡಿರ್ತೀನಿ. ಇವಾಗ ಗಂಜಿನೂ ರೆಡಿ ಐತ್ರಿ, ಗಂಜಿ ಕುಡಿಬೇಕ್ರಿ. ನನ್ನ ಮಗಳಿಗೆ ಕೂಡ ನೋಡ್ರಿ ನಾಷ್ಟ ಹಾಕಿಕೊಟ್ಟೆ. ಇವಾಗ ನನ್ನ ಮಗ, ನನ್ನ ಮಗಳಿಗೆ ಇಬ್ಬರಿಗೆ ನಾಷ್ಟ ಮಾಡಿಸಿ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ರಿ. ಇವಾಗ ನನ್ನ ಹಸ್ಬೆಂಡ್ ಕೂಡ ನಾಷ್ಟ ಮಾಡಿ ಹೋದ್ರಿ. ನನ್ನ ಮಗ ನೋಡ್ಬೋದ್ರಿ ಹಾಗೆ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬಿಟ್ರೆ ಮುಗೀತು ನೋಡ್ರಿ. ಇಷ್ಟು ಮುದ್ದಾಗಿ ಮಲ್ಕೊಂಡನಂತ್ರಿ. ನಾನು ತೊಡೆ ಮೇಲೆ ಮಲ್ಕೊಳ್ಳೋದು ಜಾಸ್ತಿ ಅಂತ ಹೇಳ್ಬೋದ್ರಿ. ಇವಾಗ ಹಾಲು ಎಲ್ಲ ಕುಡಿಯೋದು ಬಿಟ್ಬಿಟ್ಟಾನ್ರಿ. ಜಾಸ್ತಿಯಾಗಿ ಹಾಲು ಕುಡಿಯೋದಿಲ್ರಿ. ಬೆಳಗ್ಗೆ ನೈಟ್ ಅಷ್ಟೇ ಕುಡಿತಾನ್ರಿ ಹಾಲು. ಮಧ್ಯಾಹ್ನದೆಲ್ಲ ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ನಾವು ಏನು ಊಟ ಮಾಡ್ತೀವಿ ರೀ ಅದ್ರೊಳಗೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಬಿಟ್ಟು ಮಾಡಿರ್ತೀನಿ ರೀ. ಅದನ್ನೇ ಊಟ ಮಾಡ್ತಾನೆ ರೀ ಅವನು. ಅದು ಬೇಕು ಇದು ಬೇಕು ಏನು ಹಠ ಮಾಡಲ್ರಿ. ಸ್ವಲ್ಪ ಸ್ನ್ಯಾಕ್ಸ್ನು ಕೊಡ್ತೀನಿ ರೀ. ಫ್ರೂಟ್ಸ್ ಆಗಿರ್ಬೋದು. ಅಂದರೆ ಅವನು ಹಲಸಿನ ಹಣ್ಣು ತುಂಬ ಇಷ್ಟಪಡ್ತಾನೆ ರೀ, ಅದನ್ನು ಕೊಡ್ತೀನಿ ರೀ. ಬಾಳೆಹಣ್ಣು ಕೊಡ್ತೀನಿ ರೀ. ಇವಾಗ ನೋಡ್ರಿ ಬೇಳೆನೂ ಕೂಡ ಕುದಿಯಕ್ಕೆ ಇಟ್ಟಿದ್ದಾರೆ. ಅಂದರೆ ನಮ್ಮ ಕಡೆ ಎಲ್ಲ ನಾವು ಕಡಲೆಬೇಳೆಯಲ್ಲಿ ಹೋಳಿಗೆ ಮಾಡೋದು ನೋಡ್ರಿ. ಕಡಲೆಬೇಳೆನ ಅಂದರೆ ಕುದಿಯಕ್ಕೆ ಇಟ್ಟಿದ್ದಾರೆ. ಒಂದು 2 ವಿಶಿಲ್ ಹೊಡಿಬೇಕ್ರಿ. ಅದು ಅಂದರೆ ಸಣ್ಣಗೆ ಇಟ್ಬಿಟ್ಟು 2 ವಿಶಿಲ್ ಹೊಡೆದ್ಬಿಟ್ರೆ ಸಾಕಾಗುತ್ತೆ ನೋಡ್ರಿ. ಬೇಳೆ ಚೆನ್ನಾಗಿ ಬೆಂದಿರ್ತಾವ್ರಿ. ಇವಾಗ ನೋಡ್ರಿ ಅಷ್ಟ್ರಾಗ ಕಟ್ಟಿನ ಸಾರು ಮಾಡ್ಕೋತೀನಿ ರೀ. ಕಟ್ಟಿನ ಸಾರು ಮಾಡೋದು ಹೆಂಗೆ ರೆಸಿಪಿ ಅನ್ನೋದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕಪ್ಪ ಅಂದ್ರಿ,
ಹುಣಸೆಹಣ್ಣು ನೆನೆ ಇಟ್ಕೊಂಡಿನ್ರಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ರೀ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿನ್ರಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಗಿರುವಂತಹ ಕೊಬ್ಬರಿನ ತೊಗೊಂಡು ನೋಡ್ರಿ. ಇಷ್ಟೇ ಬೇಕಾಗಿರೋದ್ರಿ ಮಸಾಲಾಗ್ರಿ. ಇವೆಲ್ಲನೂ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕ್ರಿ ಎಣ್ಣೆ ಒಳಗೆ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು ನೋಡ್ರಿ. ಅಂದರೆ ನಮ್ಮ ಕಡೆ ಎಲ್ಲ ಒಲೆ ಒಳಗೆ ಸುಟ್ಕೊಳ್ಳೋದು ಜಾಸ್ತಿ ರೀ. ನಾವು ಒಲೆ ಒಳಗೆ ಕಪ್ಪಗಾಗೋವರೆಗೂ ಬೆಳ್ಳುಳ್ಳಿ ಒಂದು ಗಡ್ಡಿ ಮತ್ತು ಈರುಳ್ಳಿನ ಒಂದು ಗಡ್ಡಿನ ಒಲೆಗೆ ಹೋಗಿದ್ಬಿಟ್ಟಿರ್ತಾರೆ. ಒಲೆಗೆ ಹೋಗಿದ್ಬಿಟ್ಟು ಚೆನ್ನಾಗಿ ಅದನ್ನು ಕಪ್ಪಗಾಗೋವರೆಗೂ ಚೆನ್ನಾಗಿ ಅದನ್ನು ಸುಟ್ಕೋತಾರೆ. ಆದರೆ ಈ ಕಡೆ ಒಲಿಯೋದು ಏನಿಲ್ಲ ನೋಡ್ರಿ, ಗ್ಯಾಸ್ ಮೇಲೆ ಸುಟ್ಕೋಬೇಕು ನಾವು. ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ನಾವು ಅದನ್ನು ಗ್ಯಾಸ್ ಮೇಲೆ ಸುಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡ್ರಿ. ಅದಕ್ಕೋಸ್ಕರ ಈ ಥರ ನಾನು ಬಾಣಲೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ ರೀ. ಇವಾಗ ನೋಡ್ರಿ ಇಷ್ಟು ಕೆಂಪಗಾದ್ರೆ ಸಾಕಿದ್ದು. ಇದನ್ನು ತಣ್ಣಗಾದ್ಮೇಲೆ ನಾವು ಮಿಕ್ಸರಲ್ಲಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಮಸಾಲಾನು ಕೂಡ ರೆಡಿ ಆಗಿಬಿಟ್ಟಿರ್ತೀರಿ. ಮಸಾಲ ರೆಡಿ ಆದಮೇಲೆ ಏನೂ ಇಲ್ಲ ರೀ ಕೆಲಸ. ಆಲ್ಮೋಸ್ಟ್ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮುಗಿದ್ಬಿಡ್ತೀರಿ. ಮಸಾಲ ರೆಡಿ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದ್ರಿ. ಇವಾಗ ಮಸಾಲಾನು ಕೂಡ ರೆಡಿ ಆಯ್ತು ನೋಡ್ರಿ. ಇದನ್ನೆಲ್ಲ ರುಬ್ಕೊಂಬಂದೆ ರೀ ಮಿಕ್ಸರಲ್ಲಿ. ಇವಾಗ ಆ ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ರಿ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ರೀ. ಇವಾಗ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಕರಿಬೇವು, ಜೀರಿಗೆ, ಸಾಸಿವೆ ಹಾಕೊಂಡ್ಬಿಟ್ರಿ. ಚೆನ್ನಾಗಿ ಅದನ್ನು ಚಿಟಪಟ ಅನ್ನೋವರೆಗೂ ಈ ಥರ ಬೇಯಿಸ್ಕೋಬೇಕು ನೋಡ್ರಿ. ಬೇಯಿಸ್ಕೊಂಡು ಆದ್ಮೇಲೆ ರೀ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಮಸಾಲಾನ, ಆ ಮಸಾಲಾನ ಸೇರಿಸ್ಕೋಬೇಕ್ರಿ. ಮಸಾಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಮಸಾಲ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಸ್ಪೈಸಸ್ಗಳು ಏನಿಲ್ಲ ನೋಡ್ರಿ, ನಮ್ಮ ಕಡೆ ನಾವು ರೆಡಿ ಮಾಡ್ಕೊಳ್ತೀವಲ್ರಿ ಫ್ರೆಶ್ ಆಗಿರೋ ಮಸಾಲೆ ಖಾರ. ಫ್ರೆಶ್ ಅಂತ ಅಲ್ರಿ, 1 ವರ್ಷ ಬೇಕಾದರೂ ಇಟ್ಕೋಬೋದ್ರಿ. ಇದರಲ್ಲಿ ಎಲ್ಲಾನು ಹಾಕಿರ್ತೀವಿ. ಧನ್ಯ ಆಗಿರ್ಬೋದು, ಲವಂಗ, ಜೀರಿಗೆ, ಸಾಸಿವೆ, ಆಲ್ಮೋಸ್ಟ್ ಎಲ್ಲ ರೀತಿಯ ಮಸಾಲೆಗಳನ್ನು ಯೂಸ್ ಮಾಡಿರ್ತೀವಿ. ಬೆಳ್ಳುಳ್ಳಿ, ಉಪ್ಪು ಎಲ್ಲನೂ ಯೂಸ್ ಮಾಡಿರ್ತೀವಿ ಇದ್ರೊಳಗೆ. ಇದು ಒಂದು ಯೂಸ್ ಹಾಕೊಂಡ್ಬಿಟ್ರೆ ಮುಗಿದ್ ಬಿಡುತ್ತೀರಿ. ಮಸಾಲೆ ಖಾರಕ್ಕೆ ಬೇರೆ ಏನು ಹಾಕೋದಿಲ್ರಿ ನಾವು. ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕ್ರಿ. ಇದು ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದ್ದು ನೋಡ್ರಿ, ಅಲ್ಲಿವರೆಗೂ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ್ರಿ. ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕ್ರಿ. ನೋಡ್ದಿರಲ್ರಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡದಂತ. ಇವಾಗ ನಾವು ಕಟ್ಟಿನ ನೀರೆಲ್ಲ ಇಟ್ಕೊಂಡಿದ್ವಿ ನೋಡಿ, ಅಂದರೆ ಬೇಳೆನ ಕುದಿಸ್ಬಿಟ್ಟು ನೀರನ್ನ ತೆಗೆದು ಇಟ್ಕೊಂಡಿದ್ವಿ ನೋಡ್ರಿ, ಅದು ಕಟ್ಟಿ ನೀರು ಅಂತಾರಿ ನಮ್ಮ ಕಡೆ. ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆ ಇಟ್ಟಿದ್ದೀವಿ ನೋಡ್ರಿ, ಹುಣಸೆ ಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೋಬೇಕ್ರಿ. ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡಿಂದ ಕಟ್ಟಿನ ಸಾರಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನು ಹೇಳ್ಬೋದ್ರಿ. ಯಾಕಂದರೆ ಇದಕ್ಕೆ ಟೊಮೆಟೊದು ಏನು ಯೂಸ್ ಮಾಡಿರಲ್ಲ ನೋಡ್ರಿ ನಾವು ಕಟ್ಟಿನ ಸಾಂಬಾರ್ಗೆ. ಅದಕ್ಕೋಸ್ಕರ ಹುಣಸೆ ಹಣ್ಣನ್ನ ಯೂಸ್ ಮಾಡ್ಬೇಕ್ರಿ. ಇದಕ್ಕೆ ಟೊಮೆಟೊದು ಏನು ಯೂಸ್ ಮಾಡ್ಬೋದ್ರಿ, ಚಲೋ ಆಗೋದಿಲ್ಲ ಇದು ನೋಡ್ರಿ. ಇವಾಗ ಚೆನ್ನಾಗಿದ್ದು ಫ್ರೈ ಆದ್ರಿ ಎಲ್ಲಾನು. ಇವಾಗ ನಾವು ಕಟ್ಟಿಟ್ಕೊಂಡಿದ್ವಲ್ರಿ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ್ರಿ. ಇವಾಗ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ರೆ ಮುಗಿದ್ಬಿಡುತ್ತೆ ನೋಡ್ರಿ ಕಟ್ಟಿನ ಸಾರು. ಸ್ವಲ್ಪ ಲಾಸ್ಟಿಗೆ ನೀವು ಹೂರಣನ ಹಾಕೋಬೇಕ್ರಿ. ಹೂರಣ ಅಂದ್ರೆ ಏನಿಲ್ರಿ, ನಾವು ಬೆಲ್ಲ ಮತ್ತೆ ಏನ್ರಿ ಇದು ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡಿರ್ತೀವಲ್ರಿ ಹೂರಣನ, ಆ ಹೂರಣದಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ನಾವು ಹಾಕೊಂಡ್ಬಿಟ್ರಿ ಕಟ್ಟಿನ ಸಾರು ಕೂಡ ರೆಡಿ ಆಗುತ್ತೆ ರೀ. ರುಚಿಯಾಗಿ ಇದೇ ರೀತಿಯಾಗಿ ತೆಳುವಾಗಿರ್ಬೇಕ್ರಿ. ಇದು ಗಟ್ಟಿಯಾಗಿದ್ರೆ ಸಾಂಬಾರು ರುಚಿನೂ ಇರಂಗಿಲ್ರಿ, ಟೇಸ್ಟು ಬರಲ್ಲ ಅಂತ ಹೇಳ್ಬೋದ್ರಿ. ಇದು ಅನ್ನದಲ್ಲಿ ಮಾತ್ರ ಉಣ್ಣದಕ್ರಿ. ಇದು ಕಟ್ಟಿನ ಸಾರು ಚಪಾತಿ ಜೊತೆ ಅದ್ರ ಜೊತೆ ಏನೋ ಸರಿ ಹೋಗಲ್ರಿ. ಇದು ಈ ಥರ ಅನ್ನದಾಗ ಉಣ್ಣಾಕ ಭಾರಿ ಟೇಸ್ಟ್ ನೋಡ್ರಿ. ಇದು ಕಟ್ಟಿನ ಸಾರು ಮಾಡ್ಲಿಕ್ಕೆ ಇಷ್ಟ ನೋಡ್ರಿ ಬೇಕಾಗಿರೋದು. ಈಸಿಯಾಗಿ ಕಟ್ಟಿನ ಸಾರು ನೀವು ಒಂದ್ಸಲ ಮಾಡ್ಕೊರಿ, ತಿನ್ರಿ. ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಅಡುಗೆಗಳು, ಎಲ್ಲ ರೀತಿಯ ಅಡುಗೆಗಳು ನಾನು ತೋರಿಸ್ತಾ ಇರ್ತೀನಿ ರೀ ನನ್ನ ಚಾನಲಲ್ಲಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಉತ್ತರ ಕರ್ನಾಟಕ ಮಂದಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ರೀ. ನಾನು ಮಾತಾಡೋ ಲ್ಯಾಂಗ್ವೇಜ್ ಯಾವ ರೀತಿಯಾಗಿ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇವಾಗ ಕಟ್ಟಿನ ಸಾರು ಕೂಡ ಎಲ್ಲ ರೆಡಿ ಆಯ್ತ್ರಿ. ಇವಾಗ ಒಂದು ಕುದಿ ಬಂದ್ಬಿಟ್ರೆ ಮುಗೀತು ನೋಡ್ರಿ ಕಟ್ಟಿನ ಸಾರು. ಚೆನ್ನಾಗಿ ಕುದಿಬೇಕ್ರಿ. ಇದು ಕುದ್ರೆನ ಕಟ್ಟಿನ ಸಾರಿಗೆ ರುಚಿ ಅಂತ ಹೇಳ್ಬೋದು ನೋಡ್ರಿ. ಕಟ್ಟಿನ ಸಾರು ಎಷ್ಟು ಕುದಿಸ್ಕೋತೀವಿ ನೋಡ್ರಿ ಅಷ್ಟು ದಿನ ಬರುತ್ತ್ರಿ. ಇದು 3-4 ದಿನಾನು ಇಟ್ಕೊಂಡು ಉಂಟಾರಿ ನಮ್ಮ ಸೈಡೆಲ್ಲ ರೀ ಇದನ್ನ. ಇವಾಗ ನೋಡ್ರಿ ಹೋಳಿಗೆ ಮಾಡ್ಲಿಕ್ಕೆ ಬೇಳೆನು ಕುದಿಯಕ್ಕೆ ಇಟ್ಟಿದ್ನಿ ಅಂತ ಹೇಳಿದ್ನಲ್ರಿ, ಬೇಳೆನು ಕೂಡ ಚೆನ್ನಾಗಿ ಬೆಂದಾವ್ ನೋಡ್ರಿ. ಬೆಂದ ಮೇಲೆ ಏನಿಲ್ರಿ, ಇವಾಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕ್ರಿ. ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡೋದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ಬೇಕು ನೋಡ್ರಿ. ಇದಕ್ಕೆ ಏನು ಕೆಲಸ ಅನ್ನೋದು ಇವಾಗ ಹೇಳ್ತೀನಿ ನೋಡ್ರಿ. ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕ್ರಿ. ಇದನ್ನೆಲ್ಲ ಕಟ್ಟನೆಲ್ಲ ಬಸ್ಕೊಂಡ್ಬಿಟ್ಟು ಬೆಲ್ಲನ ಸೇರಿಸ್ಕೋಬೇಕ್ರಿ. ಕಟ್ಟಿನ ಸಾರು ಮಾಡೋಕ್ಕಿಂತ ಮುಂಚೆನೇ ಇದನ್ನ ಕಟ್ಟೆಲ್ಲ ಬಸ್ಕೊಂಡಿದ್ದೀನಿ ರೀ ನಾನು. ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚಲೋ ಇರುತ್ತಂತ ಒಟ್ಟಿಗೆ ಹಾಕಕತ್ತೀನಿ ನೋಡ್ರಿ ಹೋಳಿಗೆ ಮಾಡೋದೆಲ್ಲನು. ಕಟ್ಟಿನ ಸಾರು ಮಾಡೋದಕ್ಕಿಂತ ಮುಂಚೆನೇ ಇದನ್ನ ಬಸ್ಕೊಂಡಿದ್ದೀನಿ ರೀ. ಇದೇ ನೀರನ್ನು ನಾನು ಕಟ್ಟಿನ ಸಾಂಬಾರಿಗೂ ಯೂಸ್ ಮಾಡಿರೋದು ನೋಡ್ರಿ. ನಮ್ಮ ಸೈಡೆಲ್ಲ ಇದೇ ನೀರನ್ನ ಯೂಸ್ ಮಾಡೋದ್ರಿ. ಇದ್ರ ಸಂಬಂಧ ಇದಕ್ಕೆ ಕಟ್ಟಿನ ಸಾರು ಅಂತ ಹೆಸರು ಕೂಡ ಬಂದೈತ್ರಿ. ಇವಾಗ ನೋಡ್ರಿ ಎಲ್ಲನೂ ಕೂಡ ಬಸ್ಕೊಂಡಿನ್ರಿ. ಬಸ್ಕೊಂಡ್ಮೇಲೆ ಒಂದು ಹನಿ ನೀರನ್ನು ಕೂಡ ಇರಬಾರ್ದ್ರಿ ಬೇಳೆಯಲ್ಲಿ, ಹಂಗೆ ಬಸ್ಕೋಬೇಕ್ರಿ ನೀರನ್ನು. ಬಸ್ಕೊಂಡ್ಮೇಲೆ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಬೇಳೆನ ಹಾಕಿನ್ರಿ. 1 ಗ್ಲಾಸಿಗೆ ನೀವು 1 ಗ್ಲಾಸ್ ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋರಿ. ಸ್ವಲ್ಪ ಸ್ವೀಟ್ ಆಗಿ ಹೋಳಿಗೆ ಇದ್ರೆ ತುಂಬ ಚಲೋ ಅನ್ಸತ್ತೆ ನೋಡ್ರಿ. ಇವಾಗ ನೋಡ್ರಿ ಎಲ್ಲ
ಬಸ್ಕೊಂಡ್ಮೇಲೆ ಬೆಲ್ಲ ಮತ್ತು ಬೇಳೆನ ಒಲೆ ಮೇಲೆ ಕುದಿಯಕ್ಕೆ ಇಟ್ಟು ನೋಡ್ರಿ. ಬೇಳೆ ಮತ್ತು ಬೆಲ್ಲನ ಈ ಥರ ಕುದಿಸ್ಕೊಳ್ಳೋದು ಯಾಕಪ್ಪ ಅಂದ್ರೆ ಹೋಳಿಗೆ ಜಾಸ್ತಿ ದಿನ ಹೂರ್ಣನೂ ಕೆಡೋದಿಲ್ರಿ. ಹೋಳಿಗೆ ನೀವು 2-3 ದಿನ ಇಟ್ಬಿಟ್ಟು ತಿನ್ಬೋದು ನೋಡ್ರಿ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇದು ಬೇಳೆ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಬೆಂದ್ಬಿಟ್ರೆ ಕುದ್ಬಿಟ್ರೆ ನೋಡ್ರಿ ಹೋಳಿಗೆ ಯಾವತ್ತು ಹಳಸೋದಿಲ್ರಿ. ಮತ್ತು ಹೋಳಿಗೆಗೆ ಟೇಸ್ಟು ಕೂಡ ಜಾಸ್ತಿ ಅಂತ ಹೇಳ್ಬೋದ್ರಿ. ಇವಾಗ ನೀವು ಕುದಿಸ್ಕೊಳ್ಳುವಾಗ್ರಿ ಸ್ವಲ್ಪ 1-2 ಏಲಕ್ಕಿನ ಹಾಕ್ಬಿಡ್ಬೇಕು. ಏನು ಸಿಪ್ಪಿ ತೆಗೆದು ಬೇಡ್ರಿ, ಏನು ಬೇಡ, ಹಂಗೆ ಆರಾಮಾಗಿ ಹಾಕೊಂಡ್ಬಿಡ್ರಿ. ಏನು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ. ಇವಾಗ ಹಾಕೋಬೇಕ್ರಿ. ಆಮೇಲೆ ನಾವು ರುಬ್ಕೊಳ್ಳುವಾಗ ಹಾಕೊಂಡ್ರು ಅಷ್ಟೊಂದು ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರೋದಿಲ್ರಿ. ಇವಾಗ ಕುದಿಸ್ಕೊಳ್ಳುವಾಗ ಹಾಕೊಂಡು ನೋಡ್ರಿ ಬೇಳೆಗೂ ಒಳ್ಳೆ ಫ್ಲೇವರ್ ಬರತ್ರಿ. ಬೆಲ್ಲ ಹಾಕಿರ್ತೀವಲ್ರಿ, ಬೆಲ್ಲ ಬೇಳೆ ಮತ್ತು ಏಲಕ್ಕಿ ತುಂಬ ಒಳ್ಳೇದಾಗಿ ಕುದಿಯುತ್ತೆ ಅಂತ ಹೇಳ್ಬೋದ್ರಿ. ಒಳ್ಳೆ ಸ್ಮೆಲ್ಲು ಕೂಡ ಬರುತ್ತೆ. ನೀವು ಹೋಳಿಗೆ ಮಾಡುವಾಗ ರುಬ್ಬುವಾಗ ಎಲ್ಲ ಸ್ಮೆಲ್ನು ಕೂಡ ಬರುತ್ರಿ. ನೀವು ಯಾವುದೇ ಅಡುಗೆ ಮಾಡಿ ನೋಡ್ರಿ, ಆದ್ರೆ ಅದನ್ನ ಎಂಜಾಯ್ ಮಾಡ್ಲಾರ ಮಾಡಕ್ಕೆ ಹೋಗ್ಬೇಡ್ರಿ. ಎಂಜಾಯ್ ಮಾಡ್ತಾ ಮಾಡಿದ್ರಿ ರುಚಿನೂ ಜಾಸ್ತಿ ಅಂತ್ರಿ, ಮತ್ತು ನಮಗೂ ಕೂಡ ಖುಷಿ ರೀ. ಎಲ್ಲರಿಗೆ ಮಾಡಿಕೊಟ್ರೆ ಉಣ್ತಾರ ಅಂತ ಖುಷಿನೂ ಪಡ್ಬೇಕ್ರಿ. ನಾನು ಎಂಜಾಯ್ ಮಾಡ್ತಾ ಮಾಡ್ತೀನಿ ನೋಡ್ರಿ ಅಡುಗೆ. ಈ ಥರ ಸ್ಪೆಷಲ್ ಅಡುಗೆಗಳನ್ನಂತೂ ಜಾಸ್ತಿ ಎಂಜಾಯ್ ಮಾಡ್ತೀನಿ ರೀ ನಾನು. ಇಷ್ಟ ಆದ್ರೆ ಸಾಕು ನೋಡ್ರಿ. ಇವಾಗ ಬೇಳೆ ಬೆಲ್ಲ ಏಲಕ್ಕಿ ಎಲ್ಲನೂ ಚೆನ್ನಾಗಿ ಕುದ್ದೈತ್ರಿ. ಈ ಥರ ಎಣ್ಣೆ ಸ್ವಲ್ಪ ಪಾಕ ಬಿಡ್ಬೇಕ್ರಿ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇವಾಗ ಇದನ್ನೇ ಒಂದು 20-30 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಬಿಡ್ಬೇಕ್ರಿ. ಫ್ಯಾನಿಗೆ ಇಡಬೇಡ್ರಿ, ಫ್ರಿಜ್ ಒಳಗೆ ಇಡಬಾರ್ದ್ರಿ. ಹಂಗೆ ಇಟ್ರೆ ಜಾಸ್ತಿ ಬೇಗನ ಹಳಸತ್ರಿ. ಅದಕ್ಕೋಸ್ಕರನ ನಾರ್ಮಲ್ ಗಾಳಿಯಲ್ಲೇ ಇದು ಒಣಗಬೇಕ್ರಿ. ಇವಾಗ ನೋಡಿ ಹೂರ್ಣನೂ ಕೂಡ ಎಲ್ಲ ರುಬ್ಕೊಂಡ್ಯಾರಿ ಮಿಕ್ಸರಲ್ಲಿ. ಈ ಥರ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಜಾಸ್ತಿ ನೀವು ದಪ್ಪದಾಗಿ ತರಿಯಾಗಿ ಆ ಥರ ಎಲ್ಲ ರುಬ್ಬೋದಕ್ಕೆ ಹೋಗಬೇಡ್ರಿ. ಅದು ಡೈಜೆಷನ್ ಕೂಡ ಚೆನ್ನಾಗಿ ಆಗೋದಿಲ್ಲ ರೀ. ಅದಕ್ಕೋಸ್ಕರ ನೋಡ್ರಿ ಈ ಥರ ತೆಳ್ಳಗೆ ಅಂದರೆ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕ್ರಿ. ಪೇಸ್ಟ್ನ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗಿ ರುಚಿನೂ ಕೂಡ ಒಳ್ಳೇದಿರುತ್ತೆ ರೀ. ಅಂದರೆ ಹೋಳಿಗೆಯಲ್ಲಿ ಕಾಳು ಆ ಥರ ಏನು ಬರಬಾರ್ದು ನೋಡ್ರಿ. ಇವಾಗ ಅದನ್ನು ಸೈಡಲ್ಲಿ ಇಟ್ಬಿಡೋಣ್ರಿ. ಇವಾಗ ಬೆಣ್ಣೆ ಫ್ರೆಶ್ ಆಗಿರೋ ತುಪ್ಪನೂ ಕೂಡ ಮಾಡ್ಕೋತೀನಿ ರೀ. ಇವಾಗ ಸ್ವಲ್ಪ ಮನೆಯಲ್ಲಿ ಹಾಲು ತೊಗೊಂಬರ್ತೀವಲ್ರಿ, ಹಾಲನ್ನ ತೊಗೊಂಡು ಬಂದುಬಿಟ್ಟು ಈ ಥರ ಕೆನೆನ ತೆಗೆದಿಟ್ಟಿರ್ತೀನಿ ರೀ ಫ್ರೀಝರಲ್ಲಿ. ಮೇಲ್ಗಡೆ ಫ್ರೀಝರಲ್ಲಿ ಇಟ್ಟಿರ್ತೀನಿ ರೀ. ಅದನ್ನು ತೆಗೆದ್ಬಿಟ್ಟು ಒಂದು ವಾರಕ್ಕೆ ಇಷ್ಟು ತುಪ್ಪನೂ ಬರುತ್ತೆ ನೋಡ್ರಿ. ನನ್ನ ಮಗನಿಗೋಸ್ಕರ ಅಂತ ಫ್ರೆಶ್ ಆಗಿನೇ ವಾರ ಮಾಡ್ಕೊಳ್ಳೋದ್ರಿ ನಾನು. ಇವಾಗ ನೋಡ್ರಿ ಬೆಣ್ಣೆನೂ ಎಷ್ಟು ಚೆನ್ನಾಗಿ ಬಂದೈತೆ, ಮಿಕ್ಸರಲ್ಲೇ ಮಾಡ್ಕೊಳ್ಳೋದ್ರಿ ನಾನು. ನೋಡಿರಿ ಇಷ್ಟು ತುಪ್ಪನೂ ಕೂಡ ರೆಡಿ ಆಯ್ತು ರೀ. ನನ್ನ ಮಗನಿಗಾಗ್ಬೋದು, ನನ್ನ ಹಸ್ಬೆಂಡ್ಗೆ ಫ್ರೆಶ್ ಆಗಿರೋ ತುಪ್ಪ ರೆಡಿ ಆಯ್ತು ರೀ. ಇವಾಗ ನನ್ನ ಮಗಳು ಕೂಡ ಜಾಸ್ತಿ ಇಷ್ಟಪಟ್ಟು ತಿಂತಾಳ್ರಿ. ನೋಡಿರಿ ಮನೆಯಲ್ಲೇ ಮಾಡ್ಕೋಬಹುದ್ರಿ ಆರಾಮಾಗಿ. ಹೊರಗಡೆ ತುಪ್ಪ ಹೆಂಗಿರುತ್ತೋ ಏನಿಲ್ಲೋ ಏನು ಗೊತ್ತಿರಲ್ರಿ. ಆದರೆ ನಾವು ಊರಲ್ಲೇ ತೊಗೊಂಬರ್ತೀವಲ್ರಿ, ನಮ್ಗೆ ಏನಿಲ್ಲಿ ತುಪ್ಪದ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದ್ರಿ. ನಾವು ಯಾವ GRB ಕೊಂಡಲ್ರಿ, ಪತಂಜಲಿ ಯಾವುದು ಕೊಂಡಲ್ ನೋಡ್ರಿ, ಮನ್ಯಾಗ ಮಾಡ್ಕೋತೀವಿ. ಇಲ್ಲಿ ಊರಿಂದ ತೊಗೊಂಬರ್ತೀವಿ ರೀ. ಊರಲ್ಲೂ ಹಾಗೆ ಫ್ರೆಶ್ ಆಗಿರೋ ರೈತರು ಇವ್ರು ಇರ್ತಾರಲ್ರಿ, ಆಕಳ ಕಟ್ಕೊಂಡವ್ರಾಗಿರ್ಬೋದು, ಎಮ್ಮೆ ಕಟ್ಕೊಂಡು ಅವ್ರ ಹತ್ರನೇ ತೊಗೊಂಡು ಬರೋದ್ರಿ ನಾವು ರೀ. ಇವಾಗ ನೋಡ್ರಿ ಹೋಳಿಗೆನೂ ಮಾಡೋದು ತೋರಿಸ್ತೀರಿ. ನಾನು ಹೆಂಗೆ ಮಾಡ್ತೀನಿ ಅಷ್ಟೊಂದು ಪರ್ಫೆಕ್ಟಾಗಿ ಏನು ಮಾಡೋದಿಲ್ಲ ರೀ. ಹೆಂಗೆ ಬರುತ್ತೆ ಹಂಗೆ ಮಾಡ್ಕೋತೀನಿ ರೀ ಅಷ್ಟೇ. ಇದೊಂದು 2ನೇ ಸಲ 3ನೇ ಸಲ ಇರ್ಬೇಕು ರೀ. ನಾನು ಈಗ 6 ವರ್ಷದಲ್ಲಿ ಹೋಳಿಗೆ ಮಾಡಕತ್ತಿದ್ರಿ. ಎಲ್ಲ ಊರಲ್ಲಂತರೂ ಕೋಳೂರಲ್ಲಿದ್ದಾಗಂತರೂ ನಮ್ಮ ಅತ್ತೆನೇ ರೀ ಮಾಡೋದು ಹೋಳಿಗೆ ಇದೆಲ್ಲ. ನಾನು ಏನೋ ಅದ್ರ ತಂಟೆಗೆ ಹೋಗಲ್ಲ ಅಂತ ಹೇಳ್ಬೋದ್ರಿ. ಆದರೆ ಮಾಡ್ತೀನಿ ರೀ. ಅಂದರೆ ಹೋದ ಸಲ ಹೋಳಿಗೆನೂ ನಾನೇ ಮಾಡಿದ್ದೀನಿ ರೀ. ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿದ್ದಿಲ್ಲ ರೀ. ಈ ಸಲ ಮಾತ್ರ ತುಂಬ ಸ್ಮೂತಾಗಿ ಚೆನ್ನಾಗಿ ಕೂಡ ಬಂದಿತ್ತು ರೀ. ಈ ಥರ ಹೋಳಿಗೆ ಮಾಡುವಾಗ ಹಿಟ್ಟನ್ನು ನೀವು ಹೂರ್ಣ ಯಾವ ರೀತಿಯಾಗಿರುತ್ತೋ, ತೆಳ್ಳಗಿದ್ರೆ ಹೂರ್ಣ ತೆಳ್ಳಗಿದ್ರಿ ತೆಳ್ಳಗ ಹಿಟ್ಟನ್ನು ನಾದ್ಕೋಬೇಕ್ರಿ. ಹೂರ್ಣ ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಹೂರ್ಣ ಮತ್ತು ಹಿಟ್ಟು ಎರಡೂ ಕೂಡ ಸಮಾನಾಗಿ ಇರ್ಬೇಕು ನೋಡ್ರಿ. ಆ ಥರ ನೀವು ನಾದ್ಕೋಬೇಕ್ರಿ. ನೋಡ್ಬೋದ್ರಿ ಇವಾಗ ಹೂರ್ಣ ಎಲ್ಲ ಹಿಟ್ಟಲ್ಲಿ ತುಂಬ್ಕೊಂಡೆ ರೀ. ಇವಾಗ ಹಿಟ್ಟಲ್ಲಿ ತುಂಬ್ಕೊಂಡ್ಬಿಟ್ಟು ಈ ಥರ ಕೈಲೇ ತಟ್ಕೋತೀನಿ ರೀ. ನಾನು ಒಂದು ಪೇಪರ್ನ ಹಾಕೊಂಡ್ಬಿಟ್ಟು, ಪೇಪರ್ ಅಂದರೆ ಇದು ಎಣ್ಣೆ ಕವರ್ ಅದು ಬರುತ್ತಲ್ರಿ, ಎಣ್ಣೆ ಕವರ್ನಲ್ಲಿ ಅದನ್ನು ಹರಿದ್ಬಿಟ್ಟು ಈ ಥರ ಎಣ್ಣೆ ಕವರಲ್ಲೇ ತಟ್ಕೋತೀನಿ. ತುಂಬ ಈಸಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಲಟ್ಣಿಗೆ ಏನು ಬಳಸೋದಿಲ್ಲ ರೀ ನಾನು. ನೋಡ್ಬೋದು ರೀ ಎಷ್ಟು ಚಂದ ಬಂದೈತೆ ಅಂತ. ಹೋಳಿಗೆ ಮಾತ್ರ ತುಂಬ ಚಲೋ ಬರುತ್ತೆ ಅಂತ ಹೇಳ್ಬೋದು ನೋಡ್ರಿ. ನಾನು ಹೋಳಿಗೆ ಬರದೇ ಇದ್ದವರು ಕೂಡ ಈ ಮೆಥಡ್ನ ಯೂಸ್ ಮಾಡಿದರೆ ಪರ್ಫೆಕ್ಟಾಗಿ ನೀವು ಹೋಳಿಗೆನ ಮಾಡ್ಕೋಬೋದು ರೀ. ನೋಡ್ಬೋದು ಈ ಥರ ದಂಡಿ ಅದು ಚೆನ್ನಾಗಿ ತಟ್ಕೋರಿ. ಮಧ್ಯೆ ಏನು ತಟ್ಟೋದು ಬೇಕಾಗಿಲ್ಲ ರೀ. ಆದರೆ ದಂಡಿ ತಟ್ಕೊಂಡ್ರೆ ಸಾಕು ನೋಡ್ರಿ. ಇವಾಗ ಬೇಯಿಸ್ಕೊತೀನಿ ರೀ ಚೆನ್ನಾಗಿ. ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆನೂ ಕೂಡ ರೆಡಿ ಆಗಿಬಿಡುತ್ತೆ ನೋಡ್ರಿ. ಎಷ್ಟು ಮೆತ್ತಗೆ ಬಂದದಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಬೇಯಿಸ್ಕೊರಿ. ತುಂಬ ಸ್ಮೂತಾಗಿ ಕೂಡ ಇರುತ್ತೆ ರೀ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡ್ರಿ. ಇವತ್ತು ನೋಡ್ರಿ ಹೋಳಿಗೆ, ಕಟ್ಟಿನ ಸಾರು, ಅನ್ನ, ಚಪಾತಿ ಅದು ಏನೂ ಮಾಡೋಕ್ಕೆ ಹೋಗ್ಲಿಲ್ಲ ರೀ. ಜಾಸ್ತಿ ಆಯ್ತು ರೀ. ಇಷ್ಟೇ ಅಡುಗೆ ಮಾಡೋದ್ರಾಗ ಸುಸ್ತಾಗ್ಬಿಡುತ್ತೆ. ಮಕ್ಕಳು ನೋಡ್ಕೊಂಬಿಟ್ಟು ಇಷ್ಟ ಮಾಡೋದ್ರಾಗ ಸುಸ್ತಾಗ್ಬಿಟ್ಟಿರುತ್ತೆ ರೀ. ಚಪಾತಿ ಪಲ್ಯ ಅದು ಏನೂ ಮಾಡೋಕ್ಕೆ ಹೋಗ್ಲಿಲ್ಲ ರೀ. ಹೋಳಿಗೆ, ತುಪ್ಪ, ಹಾಲು ಮತ್ತು ಕಟ್ಟಿನ ಸಾರು, ಅನ್ನ ಇಷ್ಟೇ ಮಾಡಿದ್ದೆ ನೋಡ್ರಿ.
ಇವತ್ತಿನ ಅಡುಗೆ ಹೆಂಗೆ ಅನ್ನಿಸ್ತು, ಹಾಗೆ ನಾನು ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇದೇ ಭಾಷೆಯಲ್ಲಿ ಮಾತಾಡಬೇಕಂದ್ರೂ ಅದನ್ನು ಕೂಡ ಕಮೆಂಟ್ ಮಾಡಿರಿ. ಕಂಟಿನ್ಯೂಸ್ ಆಗಿ ಇದೇ ಭಾಷೆಯಲ್ಲೇ ಮಾತಾಡ್ತಾ ಹೋಗ್ತೀನಿ ರೀ. ಲಾಗ್ಸ್ಗಳು ಇದೇ ಭಾಷೆಯಲ್ಲೇ ಬರ್ತಾವ್ರಿ. ಇನ್ನು ಉತ್ತರ ಕರ್ನಾಟಕ ಭಾಷೆ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವರಾಗಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಲಿಕ್ಕೆ ಹೆಂಗಲ್ರಿ ನೋಡ್ಬೋದ್ರಿ. ಇಷ್ಟೇ ಇತ್ತು ನೋಡಿರಿ ಲಂಚ್. ಇವತ್ತಿನ ಮಧ್ಯಾಹ್ನ ಊಟಕ್ಕೋಸ್ಕರ ಮಾಡಿದ್ದೆ ರೀ. ನಮ್ಮ ಕಡೆ ಎಲ್ಲ ಬೆಳಗ್ಗೆ ಊಟಕ್ಕೆ ಮಾಡಿಬಿಡ್ತಾರೆ ರೀ. ನಮ್ಮ ಸೈಡು ಕಾರುಣಿ ದಿನ ನಾನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ ರೀ. ಅಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಮಾಡ್ತಾರಲ್ರಿ. ಬೆಳಗ್ಗೆ ಅಷ್ಟೊಂದು ಕಂಫರ್ಟ್ ಆಗಲ್ಲ ರೀ ನಮ್ಗೆ, ಬೇಗ ಎದ್ಬಿಟ್ಟು ಮಾಡಬೇಕಲ್ರಿ, ಮಾಡೋದಕ್ಕೂ ಆಗೋದಿಲ್ಲ ರೀ ಅಷ್ಟು ಬೇಗ. ಇಷ್ಟೇ ಇತ್ತು ನೋಡ್ರಿ ಊಟ. ಜೋರಾಗಿ ಮಳೆ ಬರ್ತೈತಿ ನೋಡ್ರಿ, ಎಷ್ಟು ಜೋರಾಗಿ ಮಳೆ ಬರತೈತಂತ. ಮಳೆನೂ ಕೂಡ ತುಂಬ ಜೋರಾಗಿ ಬರಾಕತೈತ್ರಿ. ಅಮ್ಮು ಆಟ ಆಡತ್ತಾಳ ಮಳೆಯೊಳಗೆ. ಮಳೆ ಅಂದ್ರೆ ಹಂಗೆ ಅಲ್ವಿ, ನಾವು ಕೂಡ ಮಳೆಯಲ್ಲಿ ಈ ಥರ ಆಟ ಆಡೋದು ಎಲ್ಲನೂ ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತಿದ್ವೋ ಅದೇ ರೀತಿಯಾಗಿ ನನ್ನ ಮಕ್ಕಳು ಕೂಡ ಮಾಡ್ತಾರೆ ನೋಡ್ರಿ. ಇವಾಗ ನೋಡ್ಬೋದು ಮಳೆನೂ ಕೂಡ ತುಂಬ ಜೋರಾಗಿದೆ. ಮಧುಗಿರಿಯಲ್ಲಿ ಕಾಮನ್ ಅಂತ ಹೇಳ್ಬೋದು ನೋಡ್ರಿ. ದಿನಾನು ಮಳೆ ಆಗೇ ಆಗುತ್ತೆ ಆಲ್ಮೋಸ್ಟ್. ಇವಳಿಗೆ ರೇನ್ ಕೋಟ್ ಹಾಕಿ ಬಿಟ್ಬಿಟ್ರೆ ಮುಗೀತು ನೋಡ್ರಿ. ಚಂದನ ಮಳೆಯಲ್ಲಿ ಆಟ ಆಡ್ಕೊತ ಕೂತ್ಬಿಡ್ತಾಳೆ. ಮಾಡೋಕ್ಕೇನು ಕೆಲಸ ಇಲ್ಲರಿ. ಇವಾಗ ಹೋಮ್ವರ್ಕ್ ಬರಿ ಅಂತ ಹೇಳಿದೀನಿ ರೀ. ನಾಳೆ 4th ಸ್ಯಾಟರ್ಡೇ ಇರೋದ್ರಿಂದ ನಾಳೆ ಮಾಡ್ತೀನಮ್ಮ, ನಾಳೆ ರಜಾ ಐತಲ್ಲ ಸ್ಕೂಲ್ ಅಂತ ಹಾಗೆ ನಿಂತ್ಬಿಟ್ಟಾಡ್ರಿ. ನೋಡ್ರಿ ಮಳೆ ವ್ಯೂನ ಎಂಜಾಯ್ ಮಾಡಿರಿ ಸ್ವಲ್ಪ ಹೊತ್ತು, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಗಿಡ ಹಿಂದ್ಗಡೆ ಜಾಸ್ತಿ ಇರೋದ್ರಿಂದ ನಮ್ಮ ಮನೇಲಿ ಸೊಳ್ಳೆ ಕೂಡ ಜಾಸ್ತಿ ಬರತ್ತಾವ ನೋಡ್ರಿ. ಅಪ್ಪಗೂ ಯಾವ ಪರಿ ಕಚ್ಚಿಬಿಟ್ಟಾವಂತ ತೋರಿಸ್ತೀನಿ ನಿಮಗೆ. ಏನೈತೆ? ಹಾಂ ಅದು ಕಾಯಿ ಐತಿ. ನೋಡ್ರಿ ಎಷ್ಟು ಚಂದ ಮಳೆ ಬರತ್ತದ. ವಾತಾವರಣನೂ ಭಾಳ ಚಲೋ ಐತಿ. ಇನ್ನು ವಾತಾವರಣ ಇದ್ಬಿಟ್ರೆ ಮುಗೀತು ನೋಡ್ರಿ, ಆರಾಮ್ ನಿದ್ದೆ ಬಂದ್ಬಿಡುತ್ತೆ. ಟೈಮ್ ಸರಿಯಾಗಿ ಊಟ. ಇವಾಗ ಊಟನೂ ಆಯ್ತು ರೀ. ಎಲ್ಲರದು ಹೋಳಿಗೆ ಊಟ ಮಾಡಿದ್ನಲ್ವ, ಹೋಳಿಗೆನೂ ಕೂಡ ಮಾಡಿದ್ದೆ. ಎಲ್ಲರದು ಊಟನೂ ಆಯಿತು. ಇವಾಗ ಮಳೆನೂ ಕೂಡ ಹಾಗೆ ಬರ್ತಾಯಿತ್ತು ನೋಡ್ರಿ, ಜೋರು ಆಗ್ತೈತಿ ಬರ್ಬರ್ತಾ ನೋಡಿ ಯಾವ ಥರ ಹೊಳಿತಾ ಇದೆ ಅಂತ. ಎಲ್ಲ ಕೈಗೋಗ್ಬಿಟ್ಟಿದೆ ಮ್ಯಾಶ್ ಅದೆಲ್ಲ, ಏನು ಕಾಣ್ತಾನೆ ಇಲ್ಲ ನೋಡಿ. ಆ ಥರ ಮಳೆ ಆಗ್ತಾಯಿದೆ ನೋಡ್ಬೋದು. ಸೌಂಡ್ ಕೇಳಿದರೆ ಗೊತ್ತಾಗುತ್ತೆ ನಿಮಗೆ. ನನ್ನ ಸೌಂಡ್ ಹತ್ರ ನೋಡ್ಬೋದು. ಇಲ್ಲೆಲ್ಲ ನೀರೆಲ್ಲ ಎಷ್ಟು ಜೋರಾಗಿ ಬೀಳ್ತೇವೆ ಅಂತ. ಅಲ್ಲೇ ಇರೋ ನೀರು ಬೀಳ್ತದೆ. ಬೇಡಮ್ಮ ಬೇಡ, ರೇನ್ ಕೋಟದ ಇರಬೇಡ. ಜೋರೈತೆ ಮಳೆ, ಸಿಕ್ಕಾಪಟ್ಟಿ ಜೋರೈತೆ. ಜಾಸ್ತಿ ಮಳೆ ಆಗ್ತದೆ ನೋಡ್ಬೋದು. ಅಲ್ಲೆಲ್ಲ ನೋಡ್ಬೋದು ನೀವು. ಕೇಳಿಸ್ಕೊತಾ ಇರ್ಬೋದು ನೀವು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ. ಹಾಗೇನೆ ನೀವು ಯಾವ ರೀತಿಯಾಗಿ ಹಣ್ಗೆನ ಯೂಸ್ ಮಾಡ್ಬೇಕ್ರಿ, ಯಾವ ರೀತಿಯಾಗಿ ಹಣ್ಗೆನ ಯೂಸ್ ಮಾಡಬಾರ್ದ್ರಿ ಎಲ್ಲನೂ ಇವತ್ತಿನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ರೀ. ನೋಡ್ತಿದ್ದೀರಲ್ರಿ, ಈ ಥರ ತೋರಿಸ್ತಿದ್ದೀನಲ್ರಿ ಬ್ಲೂ ಕಲರ್ ಹಣ್ಗೆ. ಈ ಥರ ಹಣ್ಗೆಯಿಂದ ನೀವು ಯಾವತ್ತು ನಿಮ್ಮ ಸಿಕ್ಕಾಗಿರೋ ಕೂದಲನ್ನ ಬಾಚೋದಕ್ಕೆ ಹೋಗ್ಬೇಡ್ರಿ, ತುಂಬ ಹೇರ್ಫಾಲ್ ಆಗ್ಬಿಡತ್ರಿ. ಇವಾಗ ತೋರಿಸ್ತಿದ್ದೀನಲ್ರಿ, ಈ ಥರ ಅಗಲವಾಗಿರೋ ಬಾಚಣಿಕೆಯಲ್ಲಿ ಹಣ್ಗೆಯಲ್ಲಿ ನೀವು ಸಿಕ್ಕನ್ನು ಬಿಡಿಸ್ಕೊರಿ, ತುಂಬ ಹೇರ್ಫಾಲ್ನು ಕೂಡ ಕಮ್ಮಿ ಆಗುತ್ತೆ. ನಾನು ಹೇಳೋ ಸಿಂಪಲ್ ಆಗಿರೋ ಟಿಪ್ಗಳನ್ನು ನೀವು ಫಾಲೋ ಮಾಡಿರಿ, ಡೆಫಿನೆಟ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಈ ಥರ ಬಾಚೋದ್ರಿಂದ ಕೂದಲು ಜಾಸ್ತಿಯಾಗಿ ಉದುರುತ್ರಿ, ಜಾಸ್ತಿಯಾಗಿ ಕಿತ್ಕೊಂಡ್ಬರೋದಕ್ಕೆ ಇಷ್ಟು ಉದುರೋದ್ ಬದಲಿ ಇಷ್ಟು ಉದುರು ಬಿಡುತ್ರಿ, ಜಾಸ್ತಿಯಾಗಿ ಉದುರು ಬಿಡುತ್ರಿ. ಅದಕ್ಕೋಸ್ಕರನೇ ಈ ಥರ ಬಾಚಿಟ್ಕೆನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಅಗಲವಾಗಿರೋ ಬಾಚಿಟ್ಕೆನ ಯೂಸ್ ಮಾಡ್ರಿ. ತಗೊಂಬರ್ರಿ, ಪ್ಲಾಸ್ಟಿಕ್ ಸಿಗ್ತಾವ್ರಿ, ಕಟ್ಗೆ ಸಿಗ್ತಾವ್ರಿ, ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ತೊಗೊಂಡು ಬಂದು ಯೂಸ್ ಮಾಡಿರಿ, ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಇವಾಗ ನೋಡ್ರಿ ಯಾವ ರೀತಿಯಾಗಿ ಬಾಚ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ತಲೆನೇ ಯಾವ ರೀತಿಯಾಗಿ ಹಿಕ್ಕೋಬೇಕು, ಯಾವ ರೀತಿಯಾಗಿ ಹಿಕ್ಕೊಂಡ್ರೆ ಒಳ್ಳೇದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ಇವಾಗ ನೀವು ಕೂದಲನ್ನ ಮೇಲಿಂದ ಬಾಚೋದಕ್ಕೆ ಹೋಗ್ಬೇಡ್ರಿ. ಯಾವತ್ತೂ ಮೇಲಿಂದ ನೀವು ಬಾಚ್ಕೋತಾ ಬಂದ್ರಿ ನಿಮ್ಮ ಕೂದಲು ಜಾಸ್ತಿಯಾಗಿ ಕಿತ್ಕೋತಾ ಬರ್ತೈತೆ ಅಂತ ಹೇಳ್ಬೋದ್ರಿ. ಕೆಳಗಿಂದ ಬಾಚ್ರಿ, ಆದಷ್ಟು ಕೂದಲನ್ನ ನೀವು ಕೆಳಗಿಂದ ನಿಧಾನವಾಗಿ ಬಾಚ್ಕೋತಾ ಬರ್ರಿ. ನನ್ನ ಕೂದಲು ನೋಡ್ಬೋದ್ರಿ ನೀವು ಎಷ್ಟು ಉದ್ದವಾಗಿದೆ ಅಂತ್ರಿ. ನನ್ನ ಕೂದಲು ಇಷ್ಟು ಉದ್ದವಾಗಿದ್ರು ನೋಡ್ರಿ, ಜಾಸ್ತಿಯಾಗಿ ನನ್ನ ಕೂದಲು ಹೇರ್ ಫಾಲ್ ಆಗೋದಿಲ್ರಿ, ತುಂಬ ಕಮ್ಮಿ ಹೇರ್ ಫಾಲ್ ಆಗುತ್ತೆ ಅಂತಾನು ಹೇಳ್ಬೋದು ನೋಡ್ರಿ. ನೋಡಿ ಈ ಥರ ನಿಧಾನವಾಗಿ ಕೆಳಗಿಂದ ಬಾಚ್ಕೋತಾ ಬರ್ರಿ, ಡೆಫಿನೆಟ್ ಆಗಿ ನಿಮಗೂ ಕೂಡ ವರ್ಕ್ ಆಗುತ್ತೆ ರೀ. ವರ್ಕ್ ಆದ್ಮೇಲೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಬಂದು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ, ಒಂದು ಲೈಕ್ ಬಟನ್ ಕೂಡ ಒತ್ತಿರಿ ಅಂತ ಹೇಳ್ತೀನಿ ರೀ.
ನೋಡ್ರಿ ಈ ಥರನಾಗಿ ನಿಧಾನವಾಗಿ ಕೆಳಗೆಲ್ಲ ಸಿಕ್ಬಿಡಿಸಿದ್ಮೇಲೆ ಮೇಲೂ ಕೂಡ ಸಿಕ್ಬಿಡ್ಸ್ಕೋತ ಹೋಗ್ರಿ. ಇಷ್ಟೇ ನೋಡ್ರಿ, ಈಸಿಯಾಗಿರೋ ಟಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ರೀ. ಅವು ಕೂಡ ವರ್ಕ್ ಆಗುತ್ತೆ ರೀ ಡೆಫಿನೆಟ್ ಆಗಿ. ನಾನು ಯಾವ ರೀತಿಯಾಗಿ ನಾನು ಫಾಲೋ ಮಾಡ್ತಿರ್ತೀನಿ ರೀ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ನಾನು. ಇವತ್ತಿನ ಟಿಪ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನೋಡ್ಬೋದು ರೀ ಎಷ್ಟು ಈಸಿಯಾಗಿ ಒಂದು ಸೈಡ್ದು ಎಲ್ಲ ಸಿಕ್ನು ಕೂಡ ಬಿಟ್ಕೊಂಡು ಹೋಗ್ಬಿಡ್ತೀರಿ ನಿಮ್ಮ ಜೊತೆ ಮಾತಾಡ್ತಾನೆ. ನೋಡ್ಬೋದ್ರಿ ಎಷ್ಟು ಕೂದಲು ಉಚ್ಚಿದಾವೆ ಉದ್ರಿದಾವೆ ಅಂತಾನು ನೋಡ್ಬೋದು ನೀವು. ತುಂಬ ಕಮ್ಮಿ ಕೂದಲು ಕೂಡ ಉದುರ್ತಾವ್ರಿ. ಈ ಟಿಪ್ನ ಫಾಲೋ ಮಾಡ್ರಿ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ತಿಳಿಸ್ರಿ. ನೀವು ಮರೆಯೋದಕ್ಕೆ ಹೋಗಬೇಡ್ರಿ. ಮತ್ತು ಇದೇ ರೀತಿಯಾದ ಟಿಪ್ಗಳು ಹಲವಾರು ಟಿಪ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರ್ತೀನಿ ರೀ. ಡೆಫಿನೆಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡ್ರಿ ಇವಾಗ ನನ್ನ ಮಕ್ಕಳು ಕೂಡ ಟಿವಿ ನೋಡ್ತಾ ಕೂತಿದ್ರಿ. ಇಬ್ರು ಹೀಗೆ ನೋಡ್ರಿ ಮಗ್ಳು ಒಂದೊಂದು ಚೇರ್ ಹಾಕೊಂಡು ಟಿವಿ ನೋಡ್ಕೊತಾ ಕೂತ್ಬಿಡ್ತಾರೆ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ರಿ. ನಾನು ಇನ್ನು ನಮ್ಮ ಹಸ್ಬೆಂಡು ಕೂಡ ಊರಿಗೆ ಹೋದ್ರಿ. ಕಬ್ಬೊಳಗೆ ಏನೋ ಮುಳ್ಳಂದಿ ಏನೋ ಸೇರ್ಕೊಂಡ್ಬಿಟ್ಟೈತಂದ್ರಿ. ಫುಲ್ ಕಬ್ಬೆಲ್ಲ ಹಾಳು ಮಾಡಕತ್ತೈತಂದ್ರಿ. ಅದನ್ನೆಲ್ಲ ನೋಡಿಬಿಟ್ಟು ಅದನ್ನೆಲ್ಲ ಓಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಊರಿಗೂ ಕೂಡ ಹೋದ್ರಿ. ಇವಾಗ ನೋಡ್ರಿ ನಾನು ನನ್ನ ಮಕ್ಕಳು 3 ಜನ ರೀ. ಇವಾಗ 2 ಡೇಸ್ ರೀ ಅವರು ಬಂದುಬಿಡ್ತಾರೆ. ಹೋಗಿ ಬರ್ಬೇಕಲ್ರಿ ಊರ ಕಡೆನೂ. ನಮ್ಮ ಅತ್ತೆ ಒಬ್ಬರೇ ಇರ್ತಾರೆ, ಅವ್ರಿಗೆಲ್ಲ ನೋಡ್ಕೊಳ್ಳೋದಾಗೋದಿಲ್ಲ. ಅದಕ್ಕೋಸ್ಕರ ಅವರು ಕೂಡ ಹೋಗಿ ಬರ್ತೀನಿ ಅಂತ ಹೋದ್ರಿ. ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ, ಆರಾಮ್ ಸೇಫ್ ಆಗಿರ್ತೀವಿ ರೀ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಇವತ್ತಿನ ಲಾಗ್ ಯಾವ ರೀತಿಯಾಗಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.